ವೀಕ್ಷಕರೇ, ಕನ್ನಡ ನ್ಯೂಸ್ ಹಾವೇರಿ. ನಾನು ವೀರೇಶ್ ಪೂಜಾರ್. ರಾಣೆಬೆನ್ನೂರು ನಗರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ವಾರ್ಡ್ ನಂಬರ್ 1ರಲ್ಲಿ ಇರುವ ಹೊಂಡವನ್ನು ಈಗಾಗಲೇ ಈ ಹಿಂದೆ ನಗರಸಭೆ ಆಡಳಿತ ಹೂಳೆತ್ತಲು ಮುಂದಾಗಿತ್ತು ಎನ್ನಲಾಗಿದೆ. ಕಾರಣಾಂತರಗಳಿಂದ ಅರ್ಧಕ್ಕೆ ನಿಂತಂಥ ಕೆಲಸವನ್ನು ಮುಂದೆ ನಗರಸಭೆ ಯಾವತ್ತೂ ಹೂಳೆತ್ತಲು ಮುಂದೆ ಬರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ನಗರಸಭಾ ಆಡಳಿತ ಸದಸ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಂತರ ಸ್ಥಳಕ್ಕೆ ಧಾವಿಸಿದ ಕನ್ನಡಪರ ಸಂಘಟನೆ ಹೋರಾಟಗಾರರು ಕೂಡಲೇ ಹೊಂಡದಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಹೂಳೆತ್ತಿ ಹೊಂಡದ ಸುತ್ತಮುತ್ತ ಬ್ಯಾರಿಕೇಡ್ ನಿರ್ಮಿಸಿ ಸಾಂಕ್ರಾಮಿಕ ರೋಗ ಹರಡದಂತೆ ಕ್ರಮ ಕೈಗೊಳ್ಳಬೇಕು. ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕನ್ನಡಪರ ಸಂಘಟನೆಗಳು ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಸ್ಥಳೀಯ ನಗರಸಭಾ ಅಧಿಕಾರಿಗಳಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಾದರೆ ಹೋರಾಟಗಾರರು ಹೇಳಿದ್ದೇನು ಕೇಳೋಣ. ಎಮ್ಮೆ ಭಾಳ ಅದಾವ, ಗವಳಿರೆ ಓಣಿಗಳೇ ಆಜು ಬಾಜು ಅದಾವ. ದಯವಿಟ್ಟು ಈ ಕೆರೆ ಸ್ವಚ್ಛ ಮಾಡಿ, ಬೇಸಿಗೆ ದನಕರ ಮೈ ತೊಳ್ಯಾಕ ಅಥವಾ ನೀರಾಗ ಕುತ್ಕೊಂಡಾಕ ಒಂದು ಅನುಕೂಲ ಮಾಡಿ, ಗಲೀಜ್ ನೀರು ಬರ್ದಂಗ ಇದು ಮಾಡಿ ದನಕರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ನಗರಸಭೆಯವರು ನಗರಸಭೆಯವರು ಒಂದೇ ವಾರ್ಡಿನಲ್ಲಿ ಕೋಟೆಯಲ್ಲಿರುವ ಹೊಂಡವನ್ನು ಬೀಜಿ ಲೈಟು ಒಂದು ದಿವಸ ಹಾಕಿದ್ರೆ ಒಂದು ದಿವಸ ಇರೋದಿಲ್ಲ, ಮತ್ತು ಸ್ವಚ್ಛದ ಕಸವನ್ನು ಹೊಡೆಯೋದಿಲ್ಲ, ಕಾಲೇ ಗಟಾರ ತುಂಬಿರ್ತವು. ಇಲ್ಲೆಲ್ಲ ಜನರು ಒಂದೇ ಕೆರೆ ಹೊಂಡದ ಮೇಲೆ ಒಂದೇ ರೋಡ್ ಇರೋ ಕಾರಣಕ್ಕೆ ಹೋಗುವ ಬರೋ ಜನರಿಗೆ ತೊಂದರೆ ಆಗುತ್ತದೆ. ಇವರು ಕಲ್ಲು ಹೇರಿಸಿ ಒಂದು 5-6 ತಿಂಗಳಾಯ್ತು. ಅರ್ಧ ರೋಡಿನಾಗ ಬಿದ್ದವು, ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಹೋಗುವ ತೊಂದರೆ ಆಗತ್ತೆ. ಅಂಥದ್ದು ಸೊಳ್ಳೆ ಎಲ್ಲ ಓಣ್ಯಾಗ ಕೋಟೆಯಲ್ಲಿರೋ ಓಣಿಯಲ್ಲಿ ಸೊಳ್ಳೆ ಭಾರಿ ಹರಡಿರ್ತವೆ. ಒಂದು ಔಷಧಿ ಇಲ್ಲ, ಒಂದು ಕಾಲೇಜ್ ಸಿಗೋದಿಲ್ಲ, ಒಂದು ಮುನ್ಸಿಪಾಲ್ಟಿ ಈ ಕಡೆ ಹೊಳ್ಳಿ ನೋಡೋಂಗಿಲ್ಲ. ಅಧ್ಯಕ್ಷರಾದಂಥ ಇಲೆಕ್ಷನ್ ಆಗಿತ್ತು ಹೋದು ಅಂತಾರ ಒಂದು ದಿವಸ ವಾರ್ಡಿಗೆ ಕಾಲು ಇಟ್ಟಿಲ್ಲ. ಇಲ್ಲಿವರೆಗೆ ಬಂದು ಏನು ತಿಳಿಸಿಲ್ಲ. ಕಮಿಷನರ್ ಅವರಿಗೆ ತಿಳಿಪಡಿಸಿದ್ದೇನೆಂದ್ರೆ ವಾರ್ಡ್ ಸಂಖ್ಯೆ ಮತ್ತು 1 ಮತ್ತು 14ರ ಮಧ್ಯೆ ಬರ್ತಕ್ಕಂಥ ಹೊಂಡವನ್ನ ಶುಚಿಗೊಳಿಸಿ ಹೂಳೆತ್ತುವ ಕಾರ್ಯವನ್ನ ಕಂಪ್ಲೀಟ್ ಮುಗಿಸಿ ಅಲ್ಲಿ ಸುತ್ತಲೂ ಅದಕ್ಕೆ ಕಾಂಪೌಂಡ್ ಅನ್ನ ಹಾಕಿ ವಾಯು ವಿಹಾರಕ್ಕೂ ಮತ್ತು ದನಕರುಗಳಿಗೂ ಎರಡಕ್ಕೂ ಅನುಕೂಲ ಆಗಂಗ ಒಂದು ಟೆಂಡರ್ ಪಾಸ್ ಮಾಡಿ, ಆದರೂ ಕೂಡ ಆದಾಗ್ಯೂ ಕೂಡ ಈ ಟೆಂಡರ್ ಅಲ್ಲಿಗಲ್ಲಿ ನಿಂತು ಈಗ ಬೇಸಿಗೆ ಇರೋ ಕಾರಣದಿಂದ ಈಗ ಅವರಿಗೆ ಸುಸಮಯ ಇರೋದ್ರಿಂದ ಪೂರ ಅದನ್ನ ನೀರು ತೆಗೆದು ಅಲ್ಲಿರ್ತಕ್ಕಂಥ ಹೂಳೆತ್ತಿಸಿ ಸರೌಂಡಿಂಗ್ ಬಾಟಮ್ ಟು ಟಾಪ್ವರೆಗೂ ಕಾಂಕ್ರೀಟ್ ಅನ್ನು ಹಾಕಿ ಗೋಡೆ ಕಟ್ಟಿಸಿ ಗ್ಯಾಲರಿ ಹಾಕಿಸಿ ಮತ್ತು ವಾತಾವರಣಕ್ಕೂ ಶುಚಿಗೊಳಿಸಬೇಕಾಗಿ ನಗರಸಭಾ ಕಮಿಷನರ್ಗೆ ಮತ್ತು ನಗರಸಭಾ ಅಧ್ಯಕ್ಷರಿಗೂ ನಗರಸಭಾ ಶಾಸಕರಿಗೂ ನಗರಸಭಾ ಸದಸ್ಯರಿಗೂ ಈ ಮೂಲಕ ಕರವೇ ಕನ್ನಡ ಸೇನೆ ತಾಲೂಕಾ ಅಧ್ಯಕ್ಷರಾದ ನಾವು ಶ್ರೀ ಸಂಜೀವ್ ರೆಡ್ಡಿ ಮಧುಗಿ ಇವರ ಮನವಿ ಮತ್ತು ಇದಕ್ಕೆ ಸ್ಪಂದಿಸಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಮುಖಾಂತರ ನಗರಸಭಾ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ನಾವು ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಗರಸಭೆ ವ್ಯಾಪ್ತಿ ಬರ್ತಕ್ಕಂಥ ಇದು ಒಂದೇ ವಾರ್ಡಿನ ಹೊಂಡ ಈಗ ಕಾಮಗಾರಿ ಮಾಡೋಕ್ಕಾಗಿ ರೊಕ್ಕ ಸ್ಯಾಂಕ್ಷನ್ ಆದರೂ ಅರ್ಧಂಬರ್ಧ ಕೆಲಸ ಆಗಿ ಮಳೆ ಬರತನ ಬಿಟ್ಟು ಹೋಗ್ತಾ ಇದಾರ. ಅದ್ರ ಸಂಬಂಧ ಈ ಕೆಲಸ ಏನಾಗ್ತಿಲ್ಲ. ಆಜು ಬಾಜು ಇರ್ತಕ್ಕಂಥ ಮನೆಗಳಿಗೆ ಭಾಳ ತೊಂದರೆ ಆಗತೈತಿ. ಸೊಳ್ಳಿ ಹುಳ ಉಪ್ಪುಡಿ ಆಮ್ಯಾಗ ಜನಗಳೆಲ್ಲ ಬಂದು ಏನು ಬೇಕಾದ ಅವನ್ನ ಸಾಮಾನ ಅಂತಿಂತ ವೇಸ್ಟ್ ಅರ್ಬಿ ಗಂಟುಗಳೆಲ್ಲ ಹೋಗೋದು ಇಲ್ಲಿ ಭಾಳ ನಮ್ಮನ್ನ ಆಜು ಬಾಜು ಜನರಿಗೆ ತೊಂದರೆ ಕೊಡಾಕತ್ತಾರ. ಹೀಗಾಗಿ ನಗರಸಭೆದವರು ಆಮ್ಯಾಗ ಇನ್ನುಳಿದಿದ್ದಾರೆ ಯಾರು ಇದಕ್ಕೆ ಮನವೊಲಿಸಿ ಹೇಳಿದ್ರು ಬಂದು ಕೆಲಸ ಮಾಡ್ತಾ ಇಲ್ಲ. ಅದ್ರ ಸಂಬಂಧ ತುರ್ತಾಗಿ ಆಜು ಬಾಜು ಜನಗಳು ತೊಂದರೆ ಆಗತ್ತಿ. ಕೆಲಸ ಕಾಮಗಾರಿ ಚಾಲೂ ಮಾಡಬೇಕು. ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಕೆರೆ ವಾರ್ಡ್ ನಂಬರ್ 1ರಲ್ಲಿ ಇವತ್ತು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಕೊರೋನಾದಂತ ರೋಗಗಳು ಬರೋದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆಗಳು ಮತ್ತೊಂದಿಲ್ಲ ಅಂತಾನೆ. ಇಲ್ಲಿ ಹಾವುಗಳು ವಾಸ ಮಾಡ್ತಾವ, ಆಜು ಬಾಜು ಮನೆಗಳದಾವ, ಮಕ್ಕಳು ಮರಿ ಇರ್ತಾವ, ಅವು ಜೀವನ ಮಾಡೋದು ಕಷ್ಟ ಆಗ್ತದೆ. ನಗರಸಭೆಯವರು ಬಿಲ್ ಸ್ಯಾಂಕ್ಷನ್ ಮಾಡ್ಕೊಂತಾರ, ಕೆಲಸ ಪೂರ್ಣಗೊಳಿಸಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾರ. ಯಾರು ನಗರಸಭೆಯವರು ಎಚ್ಚೆತ್ಕೊಂಡು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದನ್ನು ಸರಿಪಡಿಸದೇ ಇದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಬೇಕಾಗ್ತದೆ ಅನ್ನೋ ಒಂದು ಸಂದೇಶನ, ಒಂದು ಎಚ್ಚರಿಕೆ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ, ಕರೆಗೊಳಿಸ್ತೇವೆ. ಈ ಮೂಲಕ ನಗರಸಭೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ವಾರ್ಡಿನ ಅದರೊಂದದ್ದು ಅತ್ಯಂತ ಇದು ದುರ್ವಾಸನೆ. ಎಲ್ಲರೂ ನೋಡಿ ಓಡಾಡ್ತಾರ. ಜಗ್ಗಾಗ್ಯವ ಮನಿ, ಆಜು ಬಾಜು ಮನೆಯಿಂದ ಹುಳ ಹುಟ್ಟಿ ಬರ್ತಾವು. ಯಾರು ನೋಡಂಗಿಲ್ಲ, ಏನಿಲ್ಲ. ಕಮಿಷನರ್ ನೋಡಂಗಿಲ್ಲ, ಯಾರು ನೋಡಂಗಿಲ್ಲ. ಅರ್ಧಂಬರ್ಧ ಕಲ್ವಾಡ ಕಟ್ಟಿದ್ದು ಐತಿ, ಕಲ್ಲು ಅದಾವು, ಎಲ್ಲ ತೊಂದರೆ ಐತಿ. ಹೇಗೆ ರೀತಿಯಿಂದ ಬರೋಬ್ಬರಿ ಒಂದು ವಾರದಾಗ ಚಾಲು ಮಾಡ್ಬೇಕು.
ಸಭೆದವರು ಇದ್ರು ಇದ್ದಂಗ ಏನು ಉಪಯೋಗ ಇಲ್ಲ. ಎಷ್ಟೆಲ್ಲ ಸದಾ ಸಂಕ್ಷನ್ ಮಾಡ್ಸ್ಕೊಂಡಾರ. ನಾ ಕಡೆ ಕೆಲಸ ಮಾಡೋದು ಮಾಡಾಕತ್ತಾರ. ಕಮಿಷನರ್ ಈಗರ ಒಂದ್ ಸ್ವಲ್ಪ ಎಚ್ಚರಾಗಿ ಈಗ ಬ್ಯಾಸಿಗೆ ಐತಿ, ಈಗ ಬಂದು ಸ್ವಚ್ಛ ಮಾಡಿಸಿ ಅದನ್ನೆಲ್ಲ ಇದು ಮಾಡ್ಬೇಕನ್ನೋದು ಮಾಡ್ಬೇಕಂತ. ಒತ್ತುವರಿ ಆಗೈತಲ್ಲ, ಎಲ್ಲ ಮುಂಚೆ ಹೆಂಗಿತ್ತು ಹಂಗ ಮಾಡ್ಕೊಡ್ಬೇಕು. ಆಮೇಲೆ ಇಲ್ಲಿ ಜನರ ಸಮಸ್ಯೆ ಬಹಳ ಐತಿ. ಇದು ಹಿಂಗೆಲ್ಲ ಗಲೀಜಿರ ಎಲ್ಲ ಸೊಳ್ಳಿದ ಒಂದನ್ನ ಕಾರಣ ಆಗ್ತದೆ. ರೋಡ್ ನೊಂದವರ ಧ್ವನಿಯಾಗಿ, ದುರ್ಬಲರಿಗೆ ಬಲವಾಗಿ, ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ. ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ. ಎವನ್ ಕನ್ನಡ ನ್ಯೂಸ್, ಸದಾ ನಿಮ್ಮೊಂದಿಗೆ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಈ ಕ್ಷಣದ ತಾಜಾ ಸುದ್ದಿ. ಮೊದಲು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.